ಕಿರಿಕ್ ಪಾರ್ಟಿ ತರನೇ ಇನ್ನೊಂದು ಬ್ಯಾಚುಲರ್ ಪಾರ್ಟಿನ ಮಾಡೋದಕ್ಕೆ ರಕ್ಷಿತ್ ಶೆಟ್ಟಿ ರೆಡಿ ಆದ್ರು. ಈಗ ಬ್ಯಾಚುಲರ್ ಪಾರ್ಟಿ ಟ್ರೈಲರ್ ಕೂಡ ಬಿಟ್ಟಾಯ್ತು. ಈಗ ಈ ಟ್ರೈಲರ್ ಅಲ್ಲಿರೋ ಇಂಗ್ರೀಡಿಯೆಂಟ್ಸ್ ಗಳು ನಿಮ್ಮನ್ನ ಯಾವ ರೀತಿ ರಚ್ ಕೆಡಿಸ್ತವೆ ಅಂತ ತಿಳ್ಕೊಬೇಕಷ್ಟೇ. ಈ ಟ್ರೈಲರ್ ನ ಒಳಗಡೆ ಧುಮ್ಕಿ ಒಳಗಡೆ ಏನೇನೆಲ್ಲ ಇರಬಹುದು ಅಂತ ಸಾರಾಂಶಗಳೆಲ್ಲ ತಿಳ್ಕೊಬಿಡೋಣ ಬನ್ನಿ. ವಿಡಿಯೋ ಶುರು ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಸ್ ನಮ್ಮ ಚಾನಲ್ ಯಾವಾಗಲೂ ಬರ್ತಾ ಇರುತ್ತೆ. ಶುರು ಮಾಡೋಣ. ಓಕೆ, ಈಗ ನೀವು ಈ ಟ್ರೈಲರ್ ನೋಡಿದ್ರೆ ದಿಗಂತ್ ಅವ್ರು ಇದಾರೆ, ಬ್ಲೂಸ್ ಮದ ಯೋಗಿ ಇದ್ದಾರೆ, ಹಾಗೆ ಅಜಿತ್ ಕುಮಾರ್ ಅವ್ರು ಇದ್ದಾರೆ. 3 ಜನ ಸೇರ್ಕೊಂಡು ಮಾಡೋ ಅಂತ ಕಂತ್ರಿ ಕೆಲ್ಸಗಳು ಈ ಬ್ಯಾಚುಲರ್ ಪಾರ್ಟಿ ಆಗಿರುತ್ತೆ. ಇಲ್ಲಿ ನೀವು 3 ಲೈಫ್ ಸ್ಟೈಲ್ ನೋಡಬಹುದು. ಬ್ಯಾಚುಲರ್ ಆಗಿ ಲೂಸ್ ಮದ ಯೋಗಿ ಅವ್ರು ಕಾಣಿಸ್ಕೊತಾರೆ. ದಿಗಂತ್ ಮ್ಯಾರೇಜ್ ಲೈಫ್ ನ ಅನುಭವಿಸ್ತಾ ಇರ್ತಾರೆ, ಕಷ್ಟ ಸುಖಗಳೆಲ್ಲ. ಇನ್ನ ಅಜಿತ್ ಕುಮಾರ್ ಅವರು ಎಲ್ಲಾನು ಅನುಭವಿಸಿ ಲಾಸ್ಟ್ ಅಲ್ಲಿ ಪೀಸ್ಫುಲ್ ಆಗಿ ಎಂಜಾಯ್ ಮಾಡ್ತಾ ಇದ್ದಾರೆ. 3 ಲೈಫ್ ಸೈಕಲ್ ಒಂದ್ ರೀತಿ ಚೈನ್ ಲಿಂಕ್ ತರ ಕಾಣಿಸ್ತಾ ಇದೆ. ಓಕೆ, ಸ್ಟೋರಿ ಒಳಗಡೆ ಬಂದ್ಬಿಡೋಣ. ಈಗ ಇಲ್ಲಿ ದಿಗಂತ್ ಅವರು ಸಂತೋಷನಾಗಿ ಕಾಣಿಸ್ಕೊತಾರೆ, ಆದ್ರೆ ಅವ್ರ ಜೀವನದಲ್ಲಿ ಸಂತೋಷನೇ ಇಲ್ಲ. ಮದುವೆ ಆಗಿದ್ದಾರೆ, ಆದ್ರೆ ಏನೇನ್ ಆಗ್ಬೇಕು ಅದು ಆಗ್ತಾ ಇರಲ್ಲ ಟೈಮ್ ಟು ಟೈಮ್. ಅದಕ್ಕೋಸ್ಕರ ಸಂತೋಷ ಇರಲ್ಲ. ಇನ್ನ ಈ ಕಡೆ ಲೂಸ್ ಮದ ಯೋಗಿಗೆ ಏನಂದ್ರೆ ಏನೂ ಆಗಿರಲ್ಲ, ಫುಲ್ ಎಂಜಾಯ್ಮೆಂಟ್ ಮಾಡ್ಕೊಂಡು ಏನೋ ಮಾಡೋದಿಕ್ಕೆ ಅಂತ ಟ್ರೈ ಮಾಡ್ತಾರೆ. ಈ ಕಡೆ ಅಜಿತ್ ಕುಮಾರ್ ಎಲ್ಲಾನು ಮುಗಿಸ್ಕೊಂಡು ಪೀಸ್ಫುಲ್ ಆಗಿ ಈಗ ಬೇರೆ ಕಡೆ ಹಾರೋದಿಕ್ಕೆ ಅಂತ ರೆಡಿ ಆಗಿದ್ದಾರೆ. 3 ಜನರು ಫ್ರೆಂಡ್ಸ್ ಅಂತ ಹೇಳಿದ್ರೆ ತಪ್ಪಾಗ್ಬಿಡ್ತದೆ. ಇಲ್ಲಿ ಲೂಸ್ ಮದ ಯೋಗಿ ಹಾಗೇನೆ ದಿಗಂತ್ ಅವರು ಫ್ರೆಂಡ್ಸ್ ಆಗಿ ಇಟ್ಕೊಂಡು ಈ ಅಜಿತ್ ಕುಮಾರ್ ವಿಚಿತ್ರವಾಗಿ ಬಂದು ಕನೆಕ್ಟ್ ಆಗಿ ಇವ್ರು 3 ಜನ ಸೇರ್ಕೊಂಡು ಫಾರಿನ್ ಕಂಟ್ರಿಗೆ ಹೋಗಿ ಅಲ್ಲಿ ಎಂಜಾಯ್ಮೆಂಟ್ ನ ಮಾಡೋದಕ್ಕೆ ಒಂದು ಪ್ಲಾನ್ ಅನ್ನ ಮಾಡ್ಕೋತಾರೆ. ಇನ್ನು ಫಾರಿನ್ ಕಂಟ್ರಿಯಲ್ಲಿ ಇಬ್ರು ನಮ್ಮ ಇಂಡಿಯನ್ಸ್ ನ ನೀವು ನೋಡ್ಬೋದು. ಒಬ್ರು ಇವರು, ಇನ್ನೊಬ್ರು ಇವರು. ಇವರಿಬ್ರನ್ನ ಸಾಮಾನ್ಯದವರು ಅಂತ ಅನ್ಕೊಂಡ್ರೆ ತಪ್ಪಾಗ್ಬಿಡ್ತದೆ. ಇಬ್ರು ಮಧ್ಯೆ ಏನೋ ಒಂದು ದೊಡ್ಡ ಲೆವೆಲ್ ಅಲ್ಲಿ ಆಕ್ಷನ್ ನಡೀತಾ ಇರ್ತದೆ ಸೈಲೆಂಟ್ ಆಗಿ. ಕೊನೆಯಲ್ಲಿ ದೊಡ್ಡ ಮಿಷಿನ್ ಗಳಲ್ಲಿ ಢಂಢನೆ ಇವ್ರು 3 ಜನ ಲೈಫ್ ಸ್ಟೈಲ್ ನೆಕ್ಸ್ಟ್ ಲೆವೆಲ್ ಹೊಟ್ಟಾಗಿದೆ ಅಂತ 3 ಜನ ಎಂಜಾಯ್ ಮಾಡ್ಕೊಂಡು ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇರ್ತಾರೆ. ಲೂಸ್ ಮದ ಯೋಗಿಗೆ ಒಂದು ಹುಡುಗಿ ಸಿಕ್ಬಿಡ್ತದೆ. ಅದನ್ನ ನೋಡ್ಬಿಟ್ಟು ನಾನಂತೂ ನಿಜವಾಗ್ಲೂ ಗರ ಬರ್ದಂಗ್ ಆಗ್ಬಿಟ್ಟಿದೆ. ಮದುವೆ ಆಗಿರುವಂತ ಗೃಹಿಣಿ ಲೂಸ್ ಮದ ಯೋಗಿಗೆ ಫುಲ್ ಕನೆಕ್ಟ್ ಆಗಿ ಏನೋ ಆಗಿರ್ತದೆ, ಇನ್ನು ಏನು ಆಗಿರಲ್ಲ, ಆಗ್ಬೇಕಾಗುತ್ತೇನೋ. ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ಒಂದೇ ಒಂದು ಪಾಯಿಂಟ್. ದಿಗಂತ್ ಇಲ್ಲಿ ಸಂಸಾರಕ್ಕೆ ಧುಮ್ಕಿ ಪ್ರಾಬ್ಲಮ್ ನ ಅನುಭವಿಸ್ತಾ ಇದ್ದಾನೆ. ಅಜಿತ್ ಕುಮಾರ್ ಎಲ್ಲಾನು ಅನುಭವಿಸಿ ಪೀಸ್ಫುಲ್ ಆಗಿದ್ದಾರೆ. ಇನ್ನು ಏನು ಅನುಭವಿಸ್ತಾ ಇರೋ ಅಂತ ಲೂಸ್ ಮದ ಯೋಗಿ. ಸೊ ನಂಗೆ ಅನ್ಸುತ್ತೆ ಈ ಸಿನಿಮಾದಲ್ಲಿ ಲೂಸ್ ಮದ ಯೋಗಿಯ ಕ್ಯಾರೆಕ್ಟರ್ ಒಂದು ಟರ್ನಿಂಗ್ ಪಾಯಿಂಟ್ ನ ತಗೊಳ್ತದೆ ಅಂತ. ಇನ್ನು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇವನನ್ನ ನಾವು ಕಾಮಿಡಿಯನ್ ಅಂತ ತಿಳ್ಕೊಬಾರ್ದು. ಕಾಮಿಡಿಯನ್ ಆದ್ರೆ ಒಳಗಿರೋ ಇನ್ನೊಂದು ಮೃಗನ ಅವನು ಲಾಸ್ಟ್ ಅಂತ ತೋರಿಸ್ತಾ ಇರ್ತಾನೆ. ಕಾಮಿಡಿಯನ್ ವೈಲೆನ್ಸ್. ಇವ್ರು 3 ಜನನ್ನು ಕಿಡ್ನಾಪ್ ಮಾಡೋ ಅಂತ ಪ್ರಾಬ್ಲಮ್ ಆದ್ರೂ ಏನಾಗಿರ್ಬಹುದು, ಅಥವಾ ಇವರಿಬ್ರು ಮಧ್ಯೆ ಏನಾದ್ರೂ ಸಮಥಿಂಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಇದು ಇವ್ರ 3 ಜನ ಕತ್ತಿಗೆ ಬಂದಿರಬಹುದು, ಅಥವಾ ಯಾರ್ದೋ ಒಂದು ಮದುವೆ ನಡೀತಾ ಇದೆ. ಇನ್ನು ಇವರು ಆ ಹುಡುಗಿನ ಮದುವೆ ಆಗ್ಬೇಕಾಗಿತ್ತು. ಸಮಥಿಂಗ್ ಈಸ್ ದೇರ್, ಅಲ್ಲಿ ಏನೋ ಒಂದು ಆಗಿರೋದಂತೂ ಪಕ್ಕ. ಒಟ್ಟಿನಲ್ಲಿ ಲಾಸ್ಟ್ ಅಲ್ಲಿ ಫನ್, ಫ್ರಸ್ಟ್ರೇಷನ್, ಮೋಜು ಮಸ್ತಿ, ಫೀಲಿಂಗ್ಸ್, ಬ್ಯಾಡ್ ಕಮೆಂಟ್ಸ್ ಎಲ್ಲಾನು ತುಂಬಿಕೊಂಡು ಒಂದು ದೊಡ್ಡ ಬಾಂಬ್ ರೆಡಿ ಆಗಿದೆ 26ಕ್ಕೆ ಬ್ಲಾಸ್ಟ್ ಆಗೋದಕ್ಕೆ. ಸೊ ನೋಡೋಣ ಕಿರಿಕ್ ಪಾರ್ಟಿ ತರನೇ ಈ ಸಿನಿಮಾ ಏನಾದ್ರು ನಮ್ಮನ್ನ ಮಿರಾಕಲ್ ಆಗಿ ಚೇಂಜ್ ಮಾಡುತ್ತಾ ಅಂತ. ಸಿಗೋಣ 26ನೇ ತಾರೀಕು ಸಿನಿಮಾ ಯಾವ ರೀತಿ ಇತ್ತು ಅಂತ. ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್.